ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಯಾಂಕಿಂಗ್ ಕ್ಲಾಸ್ಮೇಟ್. ಇವತ್ತು ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್ಗೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಬಂದಿದೆ. ಏನಂತ ಅಂದರೆ IBPS ಅವರು ಬ್ಯಾಂಕಿಂಗ್ ಎಕ್ಸಾಮಿನೇಷನ್ ಕ್ಯಾಲೆಂಡರ್ನ ರಿಲೀಸ್ ಮಾಡಿದ್ದಾರೆ. ಇದೇನು ಕ್ಯಾಲೆಂಡರ್ ಅಂತ ಕೇಳೋದಾದರೆ, ಥ್ರೂ ಔಟ್ ದ ಇಯರು ಬ್ಯಾಂಕ್ ಎಕ್ಸಾಮ್ಸ್ ನಡೆಯುತ್ತೆ ಅಲ್ವಾ, ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಡೇಟ್ಸ್ ಯಾವುದು ಅಂತ ಫಸ್ಟೇ ಹೇಳ್ತಾರೆ IBPS ಅವರು. ಅದನ್ನು ಈ ಕ್ಯಾಲೆಂಡರ್ನ ಇವತ್ತು ರಿಲೀಸ್ ಮಾಡಿದ್ದಾರೆ. ಬನ್ನಿ ಯಾವುದೇ ಡೇಟ್ಸ್ ಇದೆ ಅಂತ ನಾನು ಹೇಳ್ತೀನಿ. ನೋಡಿ, ನೀವು ಡೇಟ್ಸ್ನ ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡ್ಬೋದು. ವೆಬ್ಸೈಟ್ ಅಡ್ರೆಸ್ ಅಂತ ಅಂದರೆ www.ibps.in ಅಂತ ಓಪನ್ ಮಾಡಿ ಈ ಥರ ಹೋಮ್ ಪೇಜ್ ಬರುತ್ತೆ ನಿಮಗೆ. ನೆಕ್ಸ್ಟ್ ಇಲ್ಲಿ ರೀಸೆಂಟ್ ಅಪ್ಡೇಟ್ಸ್ ಅಂತ ಇದೆಯಲ್ಲ, ಅಲ್ಲಿಗೆ ಬಂದರೆ ನೋಡಿ, ಇಲ್ಲಿ ರೀಸೆಂಟ್ ಅಪ್ಡೇಟ್ ಟೆಂಟೇಟಿವ್ ಕ್ಯಾಲೆಂಡರ್ ಅಂತ ಇದೆ, ಅಲ್ಲಿಗೆ ಕ್ಲಿಕ್ ಮಾಡಿ. ದೆನ್ ನಿಮಗೆ ಈ ಕ್ಯಾಲೆಂಡರ್ ರಿಲೀಸ್ ಆಗುತ್ತೆ. ಈ ಕ್ಯಾಲೆಂಡರ್ ಥ್ರೂ ಔಟ್ ದಿ ಇಯರ್ ಎಕ್ಸಾಮ್ಸ್ ನಡೆಯುತ್ತೆ ಅಲ್ವಾ, IBPS ಅವರು ಯಾವಾಗ ಎಕ್ಸಾಮ್ಸ್ ಮಾಡ್ತೀವಿ ಅಂತ ಮುಂಚೆನೇ ಹೇಳಿರ್ತಾರೆ. ಇದು ನೋಡಿ, ರೀಜನಲ್ ರೂರಲ್ ಬ್ಯಾಂಕ್ಸ್ಗೆ ಪ್ರಿಲಿಮ್ಸು ಈ ಸಲ ಏನು ಚೇಂಜಸ್ ಆಗಿದೆ ಅಂತ ಅಂದರೆ 1 ವೀಕ್ ಬೇಗನೆ ಹಾಕಿದ್ದಾರೆ ಎಕ್ಸಾಮ್ಸು. ಆಗಸ್ಟಲ್ಲಿ ಇರ್ತಿತ್ತು, ಇದು ಜುಲೈ 27ಗೆ ಕೊಟ್ಟಿದ್ದಾರೆ. ನೆಕ್ಸ್ಟು August 2 and 3 ನೀವು ಎಕ್ಸಾಮ್ಸ್ ಅಪ್ಲೈ ಮಾಡಿದಾಗ ಈ 3 ಡೇಟ್ಸಲ್ಲಿ 1 ಡೇ ನಿಮಗೆ ಎಕ್ಸಾಮ್ ಬರುತ್ತೆ. ಅದು ಇದ್ರ ಪರ್ಪಸ್ಸು ಸೇಮ್. ಆಫೀಸ್ ಅಸಿಸ್ಟೆಂಟು ಅಷ್ಟೇ 30th August ಹಾಕಿದ್ದಾರೆ, 6 September ಹಾಕಿದ್ದಾರೆ. ಈ ಥರ ಈ 3 ಡೇಟ್ಸಲ್ಲಿ ನಿಮಗೆ 1 ಡೇಟಲ್ಲಿ ಬರುತ್ತೆ. ನೆಕ್ಸ್ಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, ಅದನ್ನು ಆಫೀಸರು ಮತ್ತು ಇದು ಏನಂತಂದರೆ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ ಹಾಕಿದ್ದಾರಲ್ಲ, ಇದು ಕ್ಲರ್ಕ್ ಅಂತ ಇತ್ತು ಲಾಸ್ಟ್ ಇಯರ್ ಎಲ್ಲ. ಈ ಸಲ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ ಅದು ನೇಮ್ ಮಾತ್ರ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಅದ್ರದ್ದು ಇದು ಡೇಟ್ಸ್. ಇದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, PSB ಅಂತ ಅಂದರೆ ಕೆನರಾ ಬ್ಯಾಂಕು, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಹಿಂಗೆ 12 ಬ್ಯಾಂಕ್ಸ್ ಇದಾವಲ್ಲ, ಆ ಎಕ್ಸಾಮ್ಸಿಂದು ಒಂದೇ ಎಕ್ಸಾಮ್ಸ್ ಮಾಡೋದು. ಅದ್ರದ್ದು ಪ್ರಿಲಿಮ್ಸ್ ಎಕ್ಸಾಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ಸ್ ಡೇಟ್ ಕೊಟ್ಟಿದ್ದಾರೆ. ನೋಡಿ, ಇದರಲ್ಲಿ ಏನು ಡಿಫ್ರೆನ್ಸ್ ಅಂತ ಅಂದರೆ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಲಾಸ್ಟ್ ಇಯರ್ ನಮಗೆ ಆಗಸ್ಟಲ್ಲಿ ಪ್ರಿಲಿಮ್ಸ್ ಬರ್ತಿತ್ತು, ಈ ವರ್ಷ ನಿಮಗೆ ಡಿಸೆಂಬರಲ್ಲಿ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ, ಇದು ಪಾಸಿಟಿವ್ ಆಗುತ್ತೆ. ಬಿಕಾಸ್ ಯಾಕಂತ ಅಂದರೆ ಆಗಸ್ಟಲ್ಲೆಲ್ಲ RRBಗೆ ಇದು ಎಕ್ಸಾಮ್ಸ್ ಇರ್ತಿತ್ತು, ಅದ್ರ ಜೊತೆಗೇ ಮಾಡ್ತಾಯಿದ್ರು. ಇವಾಗ ಇದು IBPS ಕ್ಲರ್ಕ್ ಅವ್ರದ್ದು ಡಿಸೆಂಬರ್ಗೆ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಟೈಮ್ ಸಿಗುತ್ತೆ. ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಈ ಡೇಟ್ಸ್ ಕೊಟ್ಟಿದ್ದಾರಲ್ಲ, ಈ ಡೇಟ್ಸ್ ಅಕಾರ್ಡಿಂಗ್ ನಿಮಗೆ ಯಾವ ಮಂತಲ್ಲಿ ಏನೇನು ಓದಬೇಕು ಅನ್ನೋದನ್ನ ಪ್ಲ್ಯಾನ್ ಮಾಡಿಕೊಂಡು ತುಂಬ ಚೆನ್ನಾಗಿ ಓದಿ ಎಕ್ಸಾಮ್ಸ್ ಬರೀರಿ ಅಷ್ಟೇ. ನೋಡಿ, ಬೇಕಿದ್ರೆ ಇದು ವೆಬ್ಸೈಟಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ನೋಡಿ.